ನಮಸ್ತೆ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಹಾಗೆ ನಾನು ಕೂಡ ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾಡ ಸ್ವಪ್ನ ಲೋಕ. ಇವತ್ತು ಬಂದು ಮಂಡೇ. ನಾನು ಥರ್ಸ್ಡೇ ವಿಡಿಯೋ ಮಾಡಿದ್ದೆ, ಆಮೇಲೆ ಮತ್ತೆ ಮಂಡೇ ವಿಡಿಯೋ ಮಾಡ್ತಾ ಇದ್ದೀನಿ. ಲೈಕ್ ನಾನು ಥರ್ಸ್ಡೇ ನಾನು ಹೇಳಿದೆ ಅಲ್ವಾ, ಲೈಕ್ ಕಿಚನ್ ಸ್ವಲ್ಪ ಕ್ಲೀನ್ ಮಾಡಬೇಕು ಅಂತೇಳಿ. ಕಿಚನ್ ಕ್ಲೀನ್ ಮಾಡಾದ್ಮೇಲೆ ಮತ್ತೆ ನನಗೆ ಡಸ್ಟ್ ಅಲರ್ಜಿ ಆಯಿತು. ಸೊ ನನಗೆ ಏನು ಮಾಡೋಕ್ಕಾಗಲಿಲ್ಲ, ನಂಗೆ ವೀಡಿಯೋ ಮಾಡೋಕ್ಕಾಗಿಲ್ಲ. ಹಾಗೆ ನಮ್ಮದು ವರಮಹಾಲಕ್ಷ್ಮಿ ಸೆಲೆಬ್ರೇಷನ್ ಅಂತ ಏನೂ ಇರಲಿಲ್ಲ, ಜಸ್ಟ್ ಸಿಂಪಲಾಗಿ ಮಾಡಿದ್ದಷ್ಟೇ, ಪೂಜೆ ಮಾಡಿದ್ದಷ್ಟೇ. ಅದ್ರದ್ದೊಂದು ಸಣ್ಣ ಶಾರ್ಟ್ ವಿಡಿಯೋ ಮಾಡಿ ಹಾಕಿದ್ದೀನಿ ಆಲ್ರೆಡಿ. ನಾನು ಮತ್ತೇನು ಅದನ್ನ ಇದರಲ್ಲಿ ಇನ್ಕ್ಲೂಡ್ ಮಾಡಲ್ಲ. ನಾರ್ಮಲಾಗಿ ಚೆನ್ನಾಗಿ ಹೋಯಿತು. ಆ್ಯಂಡ್ ನಾರ್ಮಲಾಗಿ ಅಂದರೆ ಪ್ರಸಾದಕ್ಕೊಂದು 5 ಥರ ಏನೋ ಮಾಡಿದೆ. ಸೊ ಈ ಥರನೇ ಚೆನ್ನಾಗಿ ಹೋಯಿತು ಹಬ್ಬ. ಚೆನ್ನಾಗೇ ಇತ್ತು ಅಂತಲೇ ಹೇಳ್ಬೋದು. ಅಂದರೆ ಗ್ರ್ಯಾಂಡಾಗಿ ಏನಿರಲಿಲ್ಲ, ಸಿಂಪಲ್ಲಾಗಿ ಚೆನ್ನಾಗಿತ್ತು. ಓಕೆ, ಇವತ್ತು ಬಂದು ಮಂಡೇ. ಇವಾಗ ಟೈಮ್ ಬಂದು 11 o'clock ಆಗಿದೆ. ಲಂಚ್ ಪ್ರಿಪ್ರೇಷನ್ ಮಾಡ್ತಾಯಿದ್ದೆ. ಹಾಗೆ ವಿಡಿಯೋ ಮಾಡೋಣ ಅಂತ ಹೇಳಿ ಸ್ಟಾರ್ಟ್ ಮಾಡಿದೆ. ಆಲ್ರೆಡಿ ನಾನು ಬೆಂಡೆಕಾಯಿ ಪಲ್ಯ ಮಾಡಿ ಆಗಿದೆ. ಇನ್ನೂ ಹುರುಳಿಕಾಳು ಸಾಂಬಾರು ಮಾಡೋಣ ಅಂತ ಹೇಳಿದ್ದೀನಿ. ಸೊ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋದಾ ಬೇಡವಾ ಗೊತ್ತಿಲ್ಲ. ನಾರ್ಮಲ್ ಹುರುಳಿಕಾಳು ಸಾಂಬಾರೇ, ಅದರಿಂದ ನಾನು ಶೇರ್ ಏನು ಮಾಡ್ಕೊಳ್ಳಲ್ಲ. ಜನರಲಾಗಿ ಹಾಗೆ ಮಾತಾಡಿಕೊಂಡು ಅಡುಗೆ ಮಾಡ್ತೀನಿ. ಹಾಗೆ ಬಿಸಿಲು ಬಗ್ಗೆ ಹೇಳೋದಾದರೆ ಹೇಳೋಕ್ಕಾಗಲ್ಲ, ಅಷ್ಟು ಬಿಸಿಲಿದೆ ಇಲ್ಲಿ. ಜಸ್ಟ್ ಆ ಥರ ಕ್ಯಾಮ್ರಾನ ಆಚೆ ಹಿಡಿದ್ರೇ ಕಾಣಿಸ್ತಾ ಇಲ್ಲ, ಅಷ್ಟು ಬಿಸಿಲಿದೆ. ಇಲ್ಲಿ ವಿಂಡೋದಿಂದ ಅಂದರೆ ಕಿಚನ್ ವಿಂಡೋದಿಂದ ಚೆನ್ನಾಗಿ ಬೆಳಕು ಬರುತ್ತೆ, ಬಿಸಿಲು ಬರುತ್ತೆ. ಹಾಗೆಯೇ ಅಲ್ಲಿ ಬಿಸಿಲಿದೆ. ಓಕೆ ಬನ್ನಿ, ಇವಾಗ ಬೇಗ ಬೇಗ ನಾನು ಹುರುಳಿಕಾಳು ಸಾಂಬಾರನ್ನ ಮಾಡ್ತೀನಿ. ಓಕೆ, ನಾನು ಆ್ಯಕ್ಚುಲಿ ಹುರುಳಿಕಾಳು ಸಾಂಬಾರ್ದು ರೆಸಿಪಿನ ತೋರಿಸ್ಬೇಕು ಅಂತಲೇ ಅಂದ್ಕೊಂಡಿದ್ದೆ. ಬಟ್ ಏನಾಯಿತು ಅಂದರೆ ಮೆಮೊರಿ ಫುಲ್ಲಾಗಿ ಕೆಲವೊಂದಷ್ಟು ವೀಡಿಯೋ ಕ್ಲಿಪ್ಪಿಂಗ್ಸ್ ಎಲ್ಲ ಮಿಸ್ ಆಗಿದೆ. ಬಟ್ ಏನು ಉಳಿದಿದೆ ಅದಷ್ಟೇ ನಾನು ಅಂದರೆ ವೀಡಿಯೋನ ಹಾಕ್ತಾಯಿದ್ದೀನಿ. ಅದರಿಂದ ನಾನೇನು ಡೀಪಾಗಿ ಏನು ಇದನ್ನ ಎಕ್ಸ್ಪ್ಲೇನ್ ಮಾಡ್ತಾ ಇಲ್ಲ, ಜಸ್ಟ್ ಹಾಗೆ ಹಾಕಿದ್ದೀನಿ ಅಷ್ಟೇ. ನೆಕ್ಸ್ಟ್ ಟೈಮ್ ನಾನು ವೀಡಿಯೋ ಮಾಡಿಬಿಟ್ಟು ಹಾಕ್ತೀನಿ, ರೆಸಿಪಿನ ಇನ್ನೊಂದು ಸಲ ವೀಡಿಯೋ ಮಾಡಿಬಿಟ್ಟು ಹಾಕ್ತೀನಿ. ಇವಾಗ ಜಸ್ಟ್ ನಾನು ಹಾಗೆ ಕೆಲವೊಂದಷ್ಟು ಕ್ಲಿಪ್ಪಿಂಗ್ಸ್ ಮಾತ್ರ ಇತ್ತು, ಅದನ್ನ ಮಾತ್ರ ಹಾಕಿದ್ದೀನಿ. ಅಂದರೆ ಲಾಸ್ಟ್ದು ಕ್ಲಿಪ್ಪಿಂಗ್ಸ್ ಮಾತ್ರ ಉಳಿದಿತ್ತು, ಅದನ್ನು ಮಾತ್ರ ಹಾಕಿರೋದು. ಎಂತ ಅಡುಗೆ? ಎಂತ ಕರಿ? ದಾರ್ ಮಾಡಿಂಡುಳ. ಓ, ಎಂತ ಗ್ಯಾಸ್ ಆನ್ ಆಯ್ತಾ? ಎಂತೆಲ್ಲ ಇಟ್ಟಿತ್ತುಳಿಯಾ? ಮಳಪುಡಿ ಅಣ್ಣೆ. ಹಾಂ ತಿಂಬಿ ತಿಂಬಿ. ಹಾಂ ಏದು ಕುഞ്ഞി ತಿಂಬಿಲೆ? ನೀಡ ಕುഞ്ഞി. ಓ, ನೀಡ ಕುഞ്ഞി ಎಲ್ಲಿ ಉಂಟು? ಎಲ್ಲಿ ಬುದವು ಚಿಟ್ಟಿಯ ಪೆಡ್ಡಲು? ಸರಿ ಆಚಿ. ಓಕೆ, ಅಡುಗೆ ಮಾಡು. ಹಾಂ ಓಕೆ ಫ್ರೆಂಡ್ಸ್, ಬರೀ ಇದೇ ಕೆಲಸ, ನೀರಲ್ಲಿ ಆಟಾಡೋದೇ ಕೆಲಸ ಆಗಿದೆ ಇವಾಗ ಒಂದು ಸ್ವಲ್ಪ ದಿನದಿಂದ. ನಾನು ಏನೂ ಹೇಳೋಕ್ಕೋಗಲ್ಲ, ಏನಂತ ಹೇಳೋದು, ಎಷ್ಟು ಬೈದ್ರೂ ಕೇಳೋದು ಇಲ್ಲ, ಅದರಿಂದ ಏನೂ ಹೇಳೋಕ್ಕೋಗಲ್ಲ. ಓಕೆ, ಇವಾಗ ಅಡುಗೆ ಎಲ್ಲ ಆದಮೇಲೆ ಸಿಗ್ತೀನಿ. ಓಕೆ ಫ್ರೆಂಡ್ಸ್, ಇವಾಗ ಸಾಂಬಾರೆಲ್ಲ ಆಗಿದೆ. ಹಾಗೆ ಜನರಲ್ಲಾಗಿ ಸ್ವಲ್ಪ ಮಾತಾಡೋಣ ಅಂತ ಹೇಳಿ. ಯಾಕಂದರೆ ನಾನು ಡೈಲಿ ರೂಟೀನ್ ವೀಡಿಯೋ ಮಾಡ್ತೀನಿ ಅಂತ ಹೇಳಿದ್ರೆ ಡೈಲಿ ರೂಟೀನ್ ವೀಡಿಯೋ ಮಾಡೋಕ್ಕೆ ಏನೂ ಇರಲ್ಲ. ಯಾಕಂದರೆ ಲೈಕ್ ಏನು ನಾವು ಮನೆಯಲ್ಲೇ ಇರೋದ್ರಿಂದ ಜಾಸ್ತಿಯಾಗಿ ಏನು ಅಷ್ಟು ಏನು ತೋರ್ಸೋಕ್ಕೆ ಅಥವಾ ಎಕ್ಸ್ಪ್ಲೋರ್ ಮಾಡಲಿಕ್ಕೆ ಅಂತಲೂ ಏನೂ ಇರಲ್ಲ. ಸೊ ಮನೇಲಿ ಏನು ಮಾಮೂಲಿ ಕೆಲಸ ಮಾಡೋದನ್ನ ಡೈಲಿ ಅದನ್ನೇ ತೋರಿಸ್ಲಿಕ್ಕೂ ಆಗಲ್ಲ. ಸೊ ಹಾಗೆ ಜನರಲ್ಲಾಗಿ ಮಾತಾಡ್ಬೋದಲ್ವ. ಸೊ ಹಾಗೆ ಮಾತಾಡೋಣ ಅಂತ ಹೇಳಿಬಿಟ್ಟು ವೀಡಿಯೋನ ಮಾಡ್ತಾಯಿದ್ದೀನಿ. ಪುನಃ ಸ್ಟಾರ್ಟ್ ಮಾಡಿದ್ದೀನಿ. ಸಾಂಬಾರು ಆಗಿದೆ, ನಾನು ಮತ್ತೆ ತೋರಿಸ್ತೀನಿ ಹೇಗಾಗಿದೆ ಅಂತೇಳಿ. ತುಂಬಾ ಟೇಸ್ಟಿಯಾಗಿ ಚೆನ್ನಾಗಾಗಿದೆ, ಟೇಸ್ಟ್ ನೋಡ್ಕೊಂಡು ಬಂದೆ. ಇವತ್ತು ಏನು ಅಂದರೆ ಯಾವ ಟಾಪಿಕ್ ಬಗ್ಗೆ ಮಾತಾಡೋಣ ಅಂತ ಅಂದ್ಕೊಂಡಿದ್ದೀನಿ ಅಂದರೆ, ಅದು ಟಾಪಿಕ್ ಅಂತ ಅಲ್ಲ, ಸುಮ್ಮನೆ ಹಾಗೆ ಮಾತಾಡೋಣ ಅಂತ ಅನ್ನಿಸ್ತು. ಸೊ ಮಾತಾಡ್ತಾ ಇದ್ದೀನಿ. ನನ್ನ ಸ್ಟಿಕ್ಕರ್ ಸೈಡಿಗೆ ಆಗಿದೆ, ಅಂದರೆ ಮಿರರ್ ನೋಡದೆ ಹಾಕಿರೋದು. ಅದರಿಂದ ಏನಂದರೆ ಎಲ್ಲರ ಲೈಫಲ್ಲೂ ಫ್ರೆಂಡ್ಸ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಒಂದು ರೋಲ್ ಅಂತಲೇ ಹೇಳ್ಬೋದು. ಎಲ್ಲ ಲೈಫಲ್ಲೂ ಫ್ರೆಂಡ್ಸ್ ಅನ್ನೋರು ಇದ್ದೇ ಇರ್ತಾರೆ. ಇವಾಗ ನಮ್ಮ ಸ್ಟಡೀಸ್, ಇವಾಗ ನಮ್ಮ ಪ್ರೈಮರಿ ಲೈಫಿಂದ ಸ್ಟಾರ್ಟ್ ಮಾಡಿದ್ರೆ ನಾವು ಇವಾಗ ಏನಿದ್ದೀವಿ ಈ ಇಷ್ಟರವರೆಗೂ ಕೂಡ ಫ್ರೆಂಡ್ಸ್ ಅನ್ನೋರು ಇದ್ದೇ ಇರ್ತಾರೆ. ಕೆಲವೊಬ್ಬರಿಗೆ ನಮ್ಮ LKGಯಲ್ಲಿ ಏನು ಫ್ರೆಂಡ್ಸ್ ಆಗಿರ್ತಾರೆ ಅವರೇ, ಕೆಲವೊಬ್ಬರಿಗೆ ಒಂದೊಂದು ಹಂತದಲ್ಲಿ ಒಬ್ಬೊಬ್ಬರು ಸಿಗ್ತಾರೆ. ಹಾಗೆ ಒಂದೊಂದು ಹಂತದಲ್ಲಿ ಒಬ್ಬೊಬ್ಬರು ಸಿಕ್ಕಿದ ಅವರಲ್ಲಿ ತುಂಬ ಒಳ್ಳೆಯವರು ಇರ್ತಾರೆ, ತುಂಬ ಕೆಟ್ಟವರು ಇರ್ತಾರೆ. ಪರ್ಮನೆಂಟಾಗಿ ನಮ್ಮ ಜೊತೆನೇ ಆ ಫ್ರೆಂಡ್ಶಿಪ್ ಉಳಿಸ್ಕೊಂಡವರು ಇರ್ತಾರೆ.
ಇಲ್ಲ ಬಿಟ್ಟು ಹೋಗೋರು ಕೂಡ ಇರ್ತಾರೆ. ಹಾಗೆ ಸುಮ್ಮನೆ ಇವಾಗ ಫ್ರೆಂಡ್ಸ್ ಅಥವಾ ಫ್ರೆಂಡ್ಶಿಪ್ ಬಗ್ಗೆ ಮಾತಾಡೋಣ ಅಂತ ಹೇಳಿ ವಿಡಿಯೋನ ಸ್ಟಾರ್ಟ್ ಮಾಡಿದೆ. ಹಾಗೆ ಇವತ್ತು ನನಗೆ ನನ್ನ ಫ್ರೆಂಡ್ಸ್ ಬಗ್ಗೆ ಮಾತಾಡೋಣ ಅಂತ ಹೇಳಿ ಅನ್ನಿಸ್ತು. ಸೊ ಮಾತಾಡ್ತಾ ಇದ್ದೀನಿ. ನನಗೆ ನನ್ನ ಪ್ರೈಮರಿಯಲ್ಲಿ LKG to 7th ನಾನು ಒಂದು ಕಡೆ ಓದಿದ್ದು. ನನಗೆ ಅದರಲ್ಲಿ ಯಾರನ್ನೂ ಅಷ್ಟಾಗಿ ಎಲ್ಲರೂ ನೆನಪಿದೆ, ಎಲ್ಲರ ಹೆಸರು ನೆನಪಿದ್ದಾರೆ ಎಲ್ಲರೂ. ಬಿಕಾಸ್ ಅಲ್ಲಿ ನಮಗೆ ಈ ಥರ ಸೆಲೆಕ್ಟೆಡ್ ಪರ್ಸನ್ಸ್ ಫ್ರೆಂಡ್ಸ್ ಅಂತ ಇರಲಿಲ್ಲ. ಯಾಕಂದರೆ ಅವಾಗ ಎಲ್ಲರೂ ಕೂಡ ಇದ್ದಿದ್ದೇ ಕೆಲವು ಅಂದರೆ ಸ್ವಲ್ಪ ಕಮ್ಮಿ ಮಕ್ಕಳು ಇದ್ದಿದ್ದು ನಾನು ಓದಿದ್ದಂಥ ಸ್ಕೂಲಲ್ಲಿ. ಸೊ ಎಲ್ಲರೂ ಕೂಡ ಲೈಕ್ ಫ್ರೆಂಡ್ಸ್ ಥರ, ಕ್ಲೋಸ್ ಫ್ರೆಂಡ್ಸ್ ಥರನೇ ಇದ್ವಿ. ಸೊ ಎಲ್ಲರದ್ದು ಹೆಸರೆಲ್ಲ ನೆನಪಿದೆ, ಬಟ್ ಕಾಂಟ್ಯಾಕ್ಟಲ್ಲಿ ಯಾರೂ ಇಲ್ಲ. ಆದರೆ ಸಿಕ್ಕಿದಾಗ ಮಾತಾಡ್ಸೋದಾಗಿರ್ಬೋದು, ಐಡೆಂಟಿಫೈ ಮಾಡೋದಾಗಿರ್ಬೋದು, ಈ ಥರ ಎಲ್ಲ ನಡೆಯುತ್ತೆ. ಅಂದರೆ ತುಂಬ ಸಲ ನಾನು ಮೀಟ್ ಮಾಡಿದ್ದೀನಿ ತುಂಬ ಜನನ. ತುಂಬ ಇವಾಗ ಗರ್ಲ್ಸ್ ಎಲ್ಲ ಆಬ್ವಿಯಸ್ಲಿ ಮದುವೆ ಆಗಿರ್ಬೋದು, ಎಲ್ಲರೂ ಆಗಿದ್ದಾರೋ ಏನೋ ಅಷ್ಟು ಐಡಿಯಾ ಇಲ್ಲ, ಬಟ್ ಆಗಿರ್ಬೋದು. ಕೆಲವೊಬ್ಬರು ಸಿಕ್ಕಿದಾಗ ಮಾತಾಡಿಸ್ತಾರಷ್ಟೇ. ಅದಾದಮೇಲೆ ಲೈಕ್ ಸೆವೆಂತ್ ಆದಮೇಲೆ ನಾನು ನೆಕ್ಸ್ಟ್ 8th ಬೇರೆ ಕಡೆ ಹೋದೆ. ನಂಗೆ ಇವಾಗ ಹೇಗಿತ್ತು ಅಂದರೆ ಲೈಕ್ 7th to 8th ನಾನು ಬೇರೆ ಕಡೆ ಹೋದಾಗ ಅಲ್ಲಿ ನಂಗೆ ತುಂಬಾ ಲೈಕ್ ಒಂಥರ ಅನ್ಕಂಫರ್ಟೇಬಲ್ ಫೀಲ್ ಆಗ್ತಾಯಿತ್ತು. ಯಾಕಂದರೆ ನಾವು 1 to 7th ಓದಿದ್ದು ಒಂದು ಕಡೆ, ಅಲ್ಲಿ ನಮಗೆ ಏನು ಫ್ರೆಂಡ್ಸ್ ಆಗಿದ್ರು ಅವ್ರು ಯಾರೂ ನನಗೆ 8th ಸಿಗ್ತಿರ್ಲಿಲ್ಲ. ಬಿಕಾಸ್ ಅದು ಡಿಫ್ರೆಂಟ್ ಸ್ಕೂಲಿಗೆ ಹೋಗ್ತಾ ಇದ್ರಲ್ವ 8th. ಅಲ್ಲಿ ಬರೀ ನಾನು 1 to 7th ಓದಿದ್ದ ಕಡೆ ಬರೀ 7th ವರೆಗೆ ಇದ್ದಿದ್ದು. ಸೊ ನಾವು 8th ಹೋದಾಗ ಬೇರೆ ಬೇರೆ ಕಡೆ ಶಿಫ್ಟ್ ಅಂದರೆ ಲೈಕ್ ಬೇರೆ ಬೇರೆ ಕಡೆ ಹೋದ್ವಿ. ಸೊ ಅಲ್ಲಿ ನಂಗೆ ತುಂಬಾ ಅಂದರೆ ಯಾರೋ ಫ್ರೆಂಡ್ಸ್ ಸಿಗ್ತಾರೋ ಇಲ್ವೋ ಆ ಥರ ಎಲ್ಲ ಒಂಥರ ಅನ್ನಿಸ್ತಾ ಇತ್ತು. ಬಟ್ ಅಲ್ಲಿ ಹೋದಾಗ ಕೂಡ ಒಂದಷ್ಟು ಜನ ಫ್ರೆಂಡ್ಸ್ ಆದರು, ಇಲ್ಲ ಅಂತ ಇಲ್ಲ, ತುಂಬ ಜನ ಫ್ರೆಂಡ್ಸ್ ಆದರು. ಅದರಲ್ಲಿ ನನಗೆ ಕ್ಲೋಸ್ ಆಗಿದ್ದು ಅಂತ ಹೇಳಿದ್ರೆ ಲೈಕ್ ಗಾಯನ ಅಂತ ಒಬ್ಬಳಿದ್ಲು, ಅವಳು ತುಂಬಾ ಕ್ಲೋಸ್ ಆದಳು. ಅಂದರೆ ನಾವು ಈ ಥರ ಲೈಕ್ ಅಲ್ಲಿ ಹೇಗಂದರೆ ಅವಳು ಕೂಡ ಬೇರೆ ಸ್ಕೂಲಿಂದ ಬಂದಿದ್ದು, ನಾನು ಕೂಡ ಬೇರೆ ಸ್ಕೂಲಿಂದ. ಅಲ್ಲಿ ಆ ಸ್ಕೂಲಲ್ಲಿ ಹೇಗಂದರೆ 1 to 7th + 8 ಕಂಟಿನ್ಯೂ ಆ ಥರ ಇತ್ತು. ಸೊ ಹಾಗೆ 8th 9th 10th ಅವಳಿದ್ಲು ಕ್ಲೋಸ್ ಆಗಿ. ಸೊ ಎಲ್ಲನೂ ನಾವು ಶೇರ್ ಮಾಡ್ಕೊಳ್ಳೋದಾಗಿರ್ಬೋದು, ಎಲ್ಲ ಒಂಥರ ಇಲ್ಲ ಊಟ ಮಾಡುವಾಗ ಒಟ್ಟಿಗೆ ಕೂತ್ಕೊಳ್ಳೋದಾಗಿರ್ಬೋದು, ಈ ಥರದ್ದೆಲ್ಲ ತುಂಬಾ ಮೆಮೊರೀಸ್ ಇದೆ ಅಂತಲೇ ಹೇಳ್ಬೋದು. ಇನ್ನೂ ಸಾಕಷ್ಟು ಮೆಮೊರೀಸ್ ಎಲ್ಲ ಇದೆ. ಅದನ್ನೆಲ್ಲ ನಾನು ಎಲ್ಲ ಮೆಮೊರೀಸ್ನೂ ಎಕ್ಸ್ಪ್ಲೇನ್ ಮಾಡ್ತಾ ಹೋದರೆ ಈ ಒಂದು ವಿಡಿಯೋದಲ್ಲೇ ಆಗಲ್ಲ, ತುಂಬಾ ದೊಡ್ಡ ವಿಡಿಯೋ ಆಗಿಬಿಡತ್ತೆ. ಆ್ಯಂಡ್ ಆಗ ನಂಗೆ ಇನ್ನೂ ಕೆಲವೊಂದಷ್ಟು ಫ್ರೆಂಡ್ಸ್ ಸಿಕ್ಕಿದ್ರು. ಹೇಗಂದರೆ ನಾವು ಅವಾಗ ಬಸ್ಸಿಗೆ ಬರಬೇಕಾಗಿತ್ತು, ನಡ್ಕೊಂಡು ಬರಬೇಕಾಗಿತ್ತು. ಸೊ ನಂಗೆ ಅವಾಗ ನಮ್ಮ ಕ್ಲಾಸಲ್ಲಿ ಏನು ಇದ್ದರು ಅವರೆಲ್ಲನೂ ಲೈಕ್ ವೆಹಿಕಲಲ್ಲಿ ಹೋಗೋರೇ ಇದ್ದರು ಜಾಸ್ತಿಯಾಗಿ, ಆಟೋ ಆಗಿರ್ಬೋದು, ಅಂದರೆ ಈ ಥರ ಹೋಗೋರೇ ಇದ್ದರು. ಸೊ ನನಗೆ ಅವಾಗ ಏನಂದರೆ ಲೈಕ್ ನಡ್ಕೊಂಡು ಹೋಗಬೇಕಾಗಿತ್ತಲ್ವ. ಸೊ ಅವಾಗ ಯಾರಾದರೂ ಬಸ್ ಸ್ಟ್ಯಾಂಡ್ ತನಕ ಸಿಗಬೇಕು ಅಂತ ಹೇಳಿದ್ರೆ ಲೈಕ್ ಅದೇ ಇದರಲ್ಲಿ ಬೇರೆ ಸೆಕ್ಷನಲ್ಲಿದ್ದ ಅಂತ ಒಬ್ಬರು ಫ್ರೆಂಡ್ ಅದರಂದು ಸುಷ್ಮಿತಾ ಅಂತ ಹೇಳಿಬಿಟ್ಟು, ಅವ್ರು ಕೂಡ ತುಂಬ ಕ್ಲೋಸ್ ಆಗಿ ಚೆನ್ನಾಗಿ ಮಾತಾಡೋಳು. ಯಾವಾಗಲೂ ಒಟ್ಟಿಗೆ ನಡ್ಕೊಂಡು ಹೋಗ್ತಾಯಿದ್ವಿ, ನನಗೆ ನೆನಪಿರೋಂಗೆ ಒಟ್ಟಿಗೆ ನಡ್ಕೊಂಡು ಹೋಗ್ತಾಯಿದ್ವಿ. ಸೊ 8th 9th 10th ಹಾಗೆ ಕಳೆದೋಯ್ತು. ನೆಕ್ಸ್ಟ್ ಇವಾಗ PUC ಅಂದರೆ ಲೈಕ್ PU ಸೇಮ್. ನಂಗೆ ಆವಾಗ ಅಷ್ಟು ಪ್ರಾಬ್ಲಮ್ ಆಗಿಲ್ಲ, ಯಾಕಂದರೆ 8th ಆದಮೇಲೆ ನೆಕ್ಸ್ಟ್ PUC ಅದೇ ಕಾಲೇಜಲ್ಲಿ ಕಂಟಿನ್ಯೂ ಆಗಿದ್ದರಿಂದ. ಸೊ ಅದೇ 8 ಅಂದರೆ 10th ಹೈಸ್ಕೂಲಲ್ಲಿ ಇದ್ದವರೇ ನಮಗೆ PUCಯಲ್ಲೂ ಕೂಡ ತುಂಬ ಜನ ಕಾಮನ್ ಆಗಿ ಎಲ್ಲ ಇದ್ದರು. ಸೊ ನಮಗೇನು ಹೊಸದು ಅಂತ ಅನ್ನಿಸ್ತಿರಲಿಲ್ಲ. ಸೊ ನಾರ್ಮಲ್ ಆಗೇ ಇತ್ತು. ಒಂದಷ್ಟು ಜನ ಹೊಸೊಬ್ಬರು ಕೂಡ ಬಂದಿದ್ದರು ಆ ಥರ. ಬಟ್ ಆವಾಗಲೂ ಕೂಡ ಸೇಮ್ ಇವಾಗ ಏನಿದ್ದಾರೆ ಅವರೇ ಇದ್ದಿದ್ದರಿಂದ ಸೊ ಹಾಗೇ ಅದು ಕೂಡ ಹಾಗೇ ಕಂಟಿನ್ಯೂ ಆಯಿತು. ಆಮೇಲೆ ನೆಕ್ಸ್ಟ್ ಮತ್ತೆ ನಾನು ಎಲ್ಲ ಅಂದರೆ PUC ಆದಮೇಲೆ ನೆಕ್ಸ್ಟ್ ನಾನು ಡಿಪ್ಲೊಮಾಗೆ ಜಾಯ್ನ್ ಆದೆ. ಓಕೆ, ಈ ಗ್ಯಾಪಲ್ಲಿ ನಾನು ಮತ್ತೆ ಇನ್ನೊಂದು ಸ್ವಲ್ಪ ಹೊಸ ಫ್ರೆಂಡ್ಸ್ ಬಗ್ಗೆ ಹೇಳಬೇಕು. ಯಾಕಂದರೆ ನಾವು ಆವಾಗ ಬಸ್ಸಲ್ಲಿ ಹೋಗ್ತಿದ್ವಿ ಅಂತ ಹೇಳಿದ್ವಲ್ಲ. ಸೊ PUCಗೆ ಹೋಗುವಾಗ ತುಂಬ ಜನ ನಮಗೆ ಬಸ್ಸಲ್ಲಿ ಹೊಸದಾಗಿ ಫ್ರೆಂಡ್ಸ್ ಆದರು. ಅದರಲ್ಲಿ ನನಗೆ ಕ್ಲೋಸ್ ಆಗಿದ್ದಿದ್ದು ಅಂತ ಹೇಳಿದ್ರೆ ಧನ್ಯ ಅಂತ ಒಬ್ಳಿದ್ಲು. ಆಮೇಲೆ ನನಗೆ ನೆನಪಿರೋಂಗೆ ಧನ್ಯ, ಮತ್ತು ನನಗೆ ಒಂದೇ ಹೆಸರು ಕರೆಕ್ಟಾಗಿ ನೆನಪಿರೋದು. ಮತ್ತು ಇನ್ನೊಬ್ಬರ ಹೆಸರು ಬಂದು ಅಶ್ವಿತಾ ಅಂತ ಏನೋ ಇತ್ತು. ರಾಂಗ್ ಹೇಳ್ತಾ ಇಲ್ಲ ಅಂದ್ಕೊಳ್ತೀನಿ, ಯಾಕಂದರೆ ಧನ್ಯ ನೆನಪು ಚೆನ್ನಾಗಿದೆ. ಯಾಕಂದರೆ ತುಂಬ ಕ್ಲೋಸ್ ಆಗಿ ಇದ್ದಿದ್ದರಿಂದ ತುಂಬ ಚೆನ್ನಾಗಿ ನೆನಪಿದೆ. ಬಿಕಾಸ್ ನಾವಿಬ್ಬರು ಕಾಮರ್ಸೇ ತೊಗೊಂಡಿದ್ದು. ಸೊ ಸೇಮ್ ಕ್ಲಾಸ್ ಕೂಡ ಅಲ್ವಾ, ಅದರಿಂದ ಚೆನ್ನಾಗಿ ನೆನಪಿದೆ. ಅಂದರೆ ಯಾವಾಗಲೂ ನಾವು ಕಾಲೇಜಿಗೆ ಒಟ್ಟಿಗೆ ಹೋಗ್ತಾಯಿದ್ವಿ, ಒಟ್ಟಿಗೆ ನೆಕ್ಸ್ಟ್ ಬಂದು ಬಸ್ ಕೂಡ ಒಟ್ಟಿಗೆ ಹತ್ತುತ್ತಾ ಇದ್ವಿ. ಅದರಿಂದ ತುಂಬಾ ಮೆಮೊರೀಸ್ ಇದೆ ಅವಳ ಜೊತೆ. ಯಾಕಂದರೆ ಅವಳ ಜೊತೆ ತುಂಬ ಅಂದರೆ ತುಂಬಾ ಮೆಮೊರೀಸ್ ಇದೆ. ನಾವು ಬಸ್ಸಿಗೆ ತುಂಬ ಹೊತ್ತು ಕಾಯಬೇಕಾಗಿತ್ತು ಕೆಲವೊಂದು ಸಲ. ಆವಾಗ ನಾವು ಬಸ್ ಸ್ಟ್ಯಾಂಡಲ್ಲಿ ಕೂತ್ಕೊಂಡು ಮಾತಾಡ್ತಾ ಇದ್ದಿದ್ದಾಗಿರ್ಬೋದು, ಈ ಥರ ಟೈಮ್ ಪಾಸ್ ಮಾಡ್ತಾ ಇದ್ದಿದ್ದಾಗಿರ್ಬೋದು, ಇಲ್ಲ ಒಟ್ಟಿಗೆ ಏನಾದರೂ ತೊಗೊಳ್ಳೋದು, ತಿನ್ನೋಕ್ಕೆ ಹೋಗೋದು, ಈ ಥರದ್ದೆಲ್ಲ ತುಂಬಾ ನೆನಪಿದೆ. ಇವಾಗ ನಂಗೆ ಅವಳ ಕಾಂಟ್ಯಾಕ್ಟ್ ಇಲ್ಲ. ಯಾಕಂದರೆ ನಂಗೆ ಅವಳ ಮನೆ ಎಲ್ಲ ಚೆನ್ನಾಗಿ ಗೊತ್ತಿದೆ, ನೆನಪಿದೆ, ಮನೆಯೆಲ್ಲ ಎಲ್ಲಿದೆ ಅಂತೆಲ್ಲ ಗೊತ್ತಿದೆ. ಯಾಕೆ ಅವಳ ಕಾಂಟ್ಯಾಕ್ಟ್ ಇಲ್ಲ ಅಂದರೆ ಐ ಥಿಂಕ್ ಅವಳ ಮದುವೆಗೆ ಲಾಸ್ಟ್ ಅಂದ್ಕೊಳ್ತೀನಿ. ಅವಳು ಬೇಗ ಮದುವೆ ಆದಳು. ನಾನು ಲಾಸ್ಟ್ ಅವಳ ಮದುವೆಗೆ ಹೋಗಿದ್ದೆ ಲಾಸ್ಟ್ ಅಂದ್ಕೊಳ್ತೀನಿ. ಯಾಕಂದರೆ
ಅವಳು ಕೇರಳಕ್ಕೆ ಮದುವೆ ಆಗಿರೋದ್ರಿಂದ ನಂಗೆ ಇವಾಗ ಅವಳ ಕೇರಳದಲ್ಲಿ ಇರ್ಬೋದು. ನನಗೆ ಯಾವ ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ಅವಳನ್ನ ಕಾಂಟ್ಯಾಕ್ಟ್ ಮಾಡೋಕ್ಕಾಗಿಲ್ಲ. ಕಾರಣ ಏನಾದರೂ ಎಲ್ಲಾದರೂ ನೆಕ್ಸ್ಟ್ ನನಗೆ ಏನಾದರೂ ಯಾವ್ದು ಬೈ ಚಾನ್ಸ್ ನನ್ನ ವೀಡಿಯೋ ಏನಾದರೂ ಅವಳು ನೋಡಿದ್ರೆ ದಯವಿಟ್ಟು ನನಗೆ ಕಮೆಂಟಲ್ಲಾದರೂ ಹೇಳು, ಇಲ್ಲಾಂದರೆ ನನ್ನ ಮೇಲ್ ID ಇರುತ್ತೆ, ಮೇಲ್ ಮಾಡು, ಇಲ್ಲ ಇನ್ಸ್ಟಾಗ್ರಾಮಲ್ಲಿ ಇದೆ, ಇನ್ಸ್ಟಾಗ್ರಾಮ್ ID ಕೂಡ ಇದೆ. ಸೊ ಅಲ್ಲಾದರೂ ಹೋಗ್ಬಿಟ್ಟು DM ಮಾಡು ಅಂತ ಹೇಳ್ತೀನಿ. ಬಿಕಾಸ್ ಲೈಕ್ ಫ್ರೆಂಡ್ಸ್ ಅಂದರೆ ಹಳೆ ಫ್ರೆಂಡ್ಸ್ ಹೊಸದಾಗಿ ಮತ್ತೆ ಕಾಂಟ್ಯಾಕ್ಟ್ ಆದರೆ ತುಂಬಾ ಖುಷಿ ಆಗುತ್ತೆ. ಆದ್ದರಿಂದ ಓಕೆ, ಇವಾಗ ಈ ಥರ PU ಲೈಫ್ ಮುಗೀತು. ಆಮೇಲೆ ಸೆಕೆಂಡ್ PU ಆದಮೇಲೆ ನಾನು ಮತ್ತೆ ಡಿಪ್ಲೊಮಾ ಸೆಲೆಕ್ಟ್ ಮಾಡಿಕೊಂಡೆ. ಮತ್ತು ನಾನು ಹೊಸ ಕಾಲೇಜಿಗೆ ಹೋದೆ. ಅಲ್ಲೊಂಥರ ಹೊಸ ಅನುಭವ ಅಂತಲೇ ಹೇಳ್ಬೋದು. ಯಾಕಂದರೆ ಅಲ್ಲಿ ಕೊಡಗಿನವ್ರಿಗಿಂತ ಜಾಸ್ತಿ ಲೈಕ್ ಪಿರಿಯಾಪಟ್ಟಣ ಆಗಿರ್ಬೋದು, ಮೈಸೂರು ಆಗಿರ್ಬೋದು, ಹುಣಸೂರು ಈ ಥರದ್ದು ಕಡೆಯಿಂದನೇ ಮಕ್ಕಳು ಬರ್ತಾಯಿದ್ರು. ಸೊ ಅವ್ರನ್ನೆಲ್ಲ ನೋಡಿದಾಗ ನಮ್ಗೆ ಏನು ಅನ್ನಿಸ್ತಿತ್ತು ಅಂದರೆ ನಮ್ಮ ಕನ್ನಡ ಮತ್ತು ಅವ್ರ ಕನ್ನಡ ಸ್ವಲ್ಪ ಡಿಫ್ರೆನ್ಸ್ ಇತ್ತು. ಸೊ ನನಗೇನು ಅನಿಸ್ತಿತ್ತು ಅಂದರೆ ನಾವು ಹೇಗಪ್ಪ ಅವ್ರಿಗೆ ಅಡ್ಜಸ್ಟ್ ಆಗೋದು, ನಮ್ಮ ಕನ್ನಡ ಬೇರೆ ಥರ ಇದೆ, ಅವ್ರ ಕನ್ನಡ ಬೇರೆ ಥರ ಇದೆ, ಆ್ಯಂಡ್ ನಾವು ಒಂಥರ ಇದ್ದರೆ ಅವರೇ ಒಂಥರ ಬೇರೆ ಥರ ಇರ್ತಾರೆ, ಹೇಗಪ್ಪ ಅವ್ರಿಗೆ ಅಡ್ಜಸ್ಟ್ ಆಗೋದು ಅಂತ ಅಂದ್ಕೊಳ್ತಾ ಇದ್ದೆ. ಫಸ್ಟ್ ಡೇನ ಸೆಕೆಂಡ್ ಡೇನ ನೆನಪಿಲ್ಲ. ನನಗೆ ಒಬ್ಳು ಫ್ರೆಂಡ್ ಆದ್ಲು. ಅಂದರೆ ಅಲ್ಲಿ ಇನ್ನೊಂದು ಪ್ರಾಬ್ಲಮ್ ಇತ್ತು, ಏನಂದರೆ ಏಜ್ ಡಿಫ್ರೆನ್ಸ್. ಯಾಕಂದರೆ ಕೆಲವೊಬ್ರು 10th ಮುಗಿಸಿ ಬರ್ತಾಯಿದ್ರು, ಇನ್ನು ಕೆಲವೊಬ್ರು ಸೆಕೆಂಡ್ PUC ಮುಗಿಸಿ ಬರ್ತಾಯಿದ್ರು. ಸೊ ನಾನು ಸೆಕೆಂಡ್ PU ಮುಗಿಸಿ ಹೋಗಿದ್ದೆ. ನಂಗೆ ಅದೊಂದು ಭಯ ಇತ್ತು, ಎಲ್ಲಪ್ಪ 10th ಮುಗಿಸಿ ಬಂದವರು ಜಾಸ್ತಿ ಇದ್ದರೆ ನಮಗೆ ಅಡ್ಜಸ್ಟ್ ಆಗ್ತಾರೋ ಇಲ್ವೋ ಅನ್ನೋದೊಂದು ಒಂಥರ ಫೀಲಿಂಗ್ ಇತ್ತು ಅಂತಲೇ ಹೇಳ್ಬೋದು. ಹಾಗೆ ನಂಗೆ ಫಸ್ಟ್ ಡೇನ ಸೆಕೆಂಡ್ ಡೇನ ನೆನಪಿಲ್ಲ. ನನಗೊಬ್ಳು ಫ್ರೆಂಡ್ ಆದ್ಲು, ಅವಳು 10th ಮುಗಿಸಿ ಬಂದಿದ್ದೆ. ಬಟ್ ಕೊಡಗಿನವಳೆ, ಅಂದರೆ ಕೂಡಿಗೆ ಕುಶಲನಗರ ಹತ್ರ. ಅವಳ ಹೆಸರು ಬಂದು ಗಗನ ಅಂತ ಹೇಳಿ, ಅವಳು ಫ್ರೆಂಡ್ ಆದ್ಲು. ಸೊ ಹಾಗೆ ಒಂದು ಸ್ವಲ್ಪ ದಿನ ಅವಳು ನಾನು ಒಟ್ಟಿಗೆ ಕೂರೋದಾಗಿರ್ಬೋದು, ಒಟ್ಟಿಗೆ ಮಾತಾಡೋದು, ಈ ಥರ ಒಟ್ಟಿಗೆ ಎಲ್ಲಾದರೂ ಹೋಗೋದು, ಊಟಕ್ಕೆ ಹೋಗೋದು, ಆ್ಯಂಡ್ ಒಟ್ಟಿಗೆ ಬಸ್ ಹತ್ಲಿಕ್ಕೆ ಕೂಡ ಹೋಗ್ತಿದ್ವಿ. ಅಂದರೆ ನಾವು ಅದೇ ಒಟ್ಟಿಗೆ ಈ ಥರ ಸ್ವಲ್ಪ ದಿನ ಅವಳು ಫ್ರೆಂಡ್ ಆದ್ಲು. ಆಮೇಲೆ ಹಾಗೆ ಹೋಗ್ತಾ ಹೋಗ್ತಾ ಒಬ್ಬೊಬ್ಬರು ಅಂತ ಹೇಳ್ಬಿಟ್ಟು ಅಲ್ಲಿ ಕೂಡ ನನಗೊಂದು 5 ಜನ ಕ್ಲೋಸ್ ಫ್ರೆಂಡ್ಸ್ ಸಿಕ್ಕಿದ್ರು ಅಂತಲೇ ಹೇಳ್ಬೋದು. ಪೂಜಾ ಆ್ಯಂಡ್ ಅನುಷಾ ಮತ್ತು ಕಾವ್ಯ, ಗಗನ, ಈ ಥರ ಸ್ವಲ್ಪ ಜನ ಫ್ರೆಂಡ್ಸ್ ಸಿಕ್ಕಿದ್ರು ಅಲ್ಲೂ ಕೂಡ. ಮತ್ತು ಹೇಗಂತ ಹೇಳಿದ್ರೆ ನಾನು ಅವಳದು ಕೂಡ ನನಗೆ ಕಾಂಟ್ಯಾಕ್ಟ್ ಇರಲಿಲ್ಲ. ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ಮೇಲೆ ನಂಗೆ ಮತ್ತೆ ಅವಳದು ಕಾಂಟ್ಯಾಕ್ಟ್ ಆಯಿತು. ಹೇಗೆಂದರೆ ನಾನು ರೀಸೆಂಟಾಗಿ ಅಂದರೆ ಒಂದು 5 months ಬ್ಯಾಕ್ ನನ್ನ ಒಂದು ಹಳೆ ನೆನಪುಗಳದ್ದು ಫೋಟೋಸ್ ಹಾಕಿದ್ದೆ. ಆ ಫೋಟೋಸ್ ನೋಡಿ ನಂಗೆ ಅವಳು ಮೇಲ್ ಮಾಡಿದ್ಲು. ಅವತ್ತಿಂದ ಮತ್ತೆ ನಂಗೆ ಅವಳು ಫ್ರೆಂಡ್ ಆದ್ಲು. ಸೊ ಏನೋ ಒಂಥರ ಖುಷಿ ಅಲ್ವಾ, ಈ ಥರ ಹಳೆ ಫ್ರೆಂಡ್ಸ್ ನಮಗೆ ಮತ್ತೆ ಹೊಸದಾಗಿ ಸಿಗ್ತಾರೆ ಅಂತ ಹೇಳಿದ್ರೆ ತುಂಬಾ ಖುಷಿ. ಯಾಕಂದರೆ ಆವಾಗ ಎಲ್ಲ ಮೊಬೈಲ್ ಇದ್ದಿದ್ದು, ನನ್ನ ಹತ್ರ ಇದ್ದಿದ್ದ ನಂಬರ್ ಇವಾಗಿಲ್ಲ, ಅದು ಹಾಳಾಯಿತು. ನಂಗೆ ಮತ್ತೆ ಆ ನಂಬರ್ ಸಿಗಲೂ ಇಲ್ಲ. ಅದರಿಂದ ನನಗೆ ಎಲ್ಲರದ್ದು ಕಾಂಟ್ಯಾಕ್ಟ್ ಲಾಸ್ ಆಗಿ ಯಾರು ಕೂಡ ಮತ್ತೆ ಕಾಂಟ್ಯಾಕ್ಟ್ ಆಗಲಿಲ್ಲ. ಇವಾಗ ಅವಳೊಬ್ಳು ಕಾಂಟ್ಯಾಕ್ಟ್ ಆದ್ಲು ಅಂತಲೇ ಹೇಳ್ಬೋದು. ಆದಮೇಲೆ ಅದು 3 years ಮುಗೀತು. ಮತ್ತು ಕೆಲವೊಬ್ಬರು ಆವಾಗ ಏನಾಯಿತು ಅಂದರೆ ಕೆಲವೊಬ್ಬರು ಜಾಬ್ಗೆ ಹೋಗೋಕ್ಕೆ ಡಿಸೈಡ್ ಮಾಡಿದ್ರು, ಕೆಲವೊಬ್ಬರು ಏನು ಹೇಳೋದು ಲೈಕ್ ಎಜುಕೇಷನ್ನ ಕಂಟಿನ್ಯೂ ಮಾಡಿದ್ರು. ನಾನು ಅದರಲ್ಲಿ ಜಾಬಿಗೆ ಹೋಗೋಕ್ಕೆ ಅಂತ ಹೇಳಿ ಡಿಸೈಡ್ ಮಾಡಿದೆ. ಮತ್ತು ನಾನು ಬ್ಯಾಂಗ್ಳೂರಿಗೆ ಹೋದೆ. ಬ್ಯಾಂಗ್ಳೂರಿಗೆ ಹೋದ್ಮೇಲೆ ಅಲ್ಲಿ ಇನ್ನೊಂದು ಥರ ಲೈಫ್. ಏನಪ್ಪ ಈ ನೆಕ್ಸ್ಟ್ ಯಾವ ಥರ ಫ್ರೆಂಡ್ಸು ಯಾವ ಥರ ಇರ್ತಾರೋ ಏನೋ ಅಂತ ಹೇಳಿದಾಗ ನನಗೆ ಆಫೀಸಿಗೆ ಹೋದಾಗ ಏನೋ ಒಂಥರ ಅನ್ನಿಸ್ತಾ ಇತ್ತು. ಯಾಕಂದರೆ ಎಲ್ಲರೂ ನೋಡಿದಾಗ ಒಬ್ಬೊಬ್ಬರು ಒಂದೊಂದು ಥರ ಆ್ಯಟಿಟ್ಯೂಡಲ್ಲಿ ಇರ್ತಾರೆ. ಅಂದರೆ ಆ್ಯಟಿಟ್ಯೂಡ್ ಅಂತಲ್ಲ, ಒಬ್ಬೊಬ್ಬರು ಒಂದೊಂದು ಥರ ಮೈಂಡ್ ಸೆಟಲ್ಲಿ ಇರ್ತಾರೆ. ಆ್ಯಂಡ್ ನಾನು ಜಾಯ್ನ್ ಆದಾಗ ಯಾರೂ ಹೊಸ್ದಾಗಿ ಜಾಯ್ನ್ ಆಗಿರಲಿಲ್ಲ, ನಾನು ಒಬ್ಬಳೇ ಜಾಯ್ನ್ ಆಗಿದ್ದು. ಅದರಿಂದ ನಂಗೆ ಒಂಥರ ತುಂಬಾ ಅಂದರೆ ಏನೋ ಅನ್ನಿಸ್ತಿತ್ತು. ಅಂದರೆ ಹೊಸದಾಗಿ ಕಲಿಬೇಕು ಬೇರೆ ಅಲ್ವಾ. ಆವಾಗ ಹೇಗಂದರೆ ತುಂಬ ಜನ ಸಿಕ್ಕಿದ್ರು, ಅಂದರೆ ತುಂಬ ಜನ ಇದ್ದರು. ಅದರಲ್ಲಿ ನನಗೆ ಸ್ವಲ್ಪ ಜನ ಕ್ಲೋಸ್ ಆಗಿ ಇದ್ದರು ಅಂತಲೇ ಹೇಳ್ಬೋದು. ಅದರಲ್ಲಿ ನಾನು ನೆನೆಸ್ಕೊಳ್ಬೇಕು ಅಂತ ಹೇಳಿದ್ರೆ ಇವಾಗಲೂ ಕಾಂಟ್ಯಾಕ್ಟಲ್ಲಿರೋದು ಪೂಜಾ ಅಂತ ಹೇಳಿಬಿಟ್ಟು. ನಂಗೆ ಅವಳು ತುಂಬಾ ಹೆಲ್ಪ್ ಮಾಡಿದ್ದಾಳೆ ಅಂತ ಹೇಳ್ಬೋದು. ಯಾಕಂದರೆ ಆವಾಗ ಮೊಮೆಂಟಲ್ಲಿ ನಮಗೆ ಕಲೀಲಿಕ್ಕೆ ತುಂಬ ಕಷ್ಟ ಆಗ್ತಾಯಿತ್ತು ಹೊಸ್ತು ಕಲಿಯುವಾಗ. ಕೆಲವೊಬ್ಬರು ಚೆನ್ನಾಗಿ ಹೇಳ್ಕೊಡ್ತಾಯಿದ್ರು. ಬಟ್ ಕೆಲವೊಬ್ಬರು ನಮ್ಮನ್ನ ಏನು ಹೇಳೋದು ಡಿಮೋಟಿವೇಟ್ ಮಾಡ್ತಾಯಿದ್ರು ಅಂತಲೇ ಹೇಳ್ಬೋದು. ಅಂಥದ್ರಲ್ಲಿ ತುಂಬ ಜನ ಡಿಮೋಟಿವೇಟ್ ಮಾಡೋರ ಮಧ್ಯ ಮೋಟಿವೇಟ್ ಮಾಡೋರಲ್ಲಿ ಪೂಜಾ ಅಂತ ಹೇಳಿಬಿಟ್ಟು ಒಬ್ಬಳು, ಮತ್ತು ಕಲ್ಪನಾ ಅಂತ ಇದ್ಲು, ಅವಳು ಕೂಡ ಚೆನ್ನಾಗಿ ಹೇಳ್ಕೊಡ್ತಾಯಿದ್ಲು. ಮತ್ತು ನಂಗೆ ಇನ್ನೊಬ್ಳು ದಿವ್ಯಾ ಅಂತ ಹೇಳಿದ್ಲು, ಅವಳು ಕೂಡ ಅಷ್ಟೇ. ನಾವೆಲ್ಲ ಜಾಯ್ನ್ ಆದಾಗ ಅವರೆಲ್ಲ ಚೆನ್ನಾಗಿ ಹೇಳ್ಕೊಡ್ತಾಯಿದ್ರು. ಸೊ ಅವರೆಲ್ಲ ಹಂಗೆ ಇವಾಗಲೂ ನೆನಪಿದ್ದಾರೆ. ತುಂಬಾ ಖುಷಿಯಾಗುವಂಥದ್ದು ಅಂತಲೇ ಹೇಳ್ಬೋದು. ಹೋಗ್ತಾ ಹೋಗ್ತಾ ತುಂಬ ಜನ ಫ್ರೆಂಡ್ಸ್ ಆದರು, ತುಂಬ ಜನ ತುಂಬ ಕ್ಲೋಸ್ ಆಗಿ. ನಮ್ಮ TL ಒಬ್ರು ಇದ್ದರು, ಪ್ರತಿಭಾ ಅಂತ ಹೇಳಿಬಿಟ್ಟು. ಅವರು ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ಇದ್ದರು ನಮ್ಮ ಜೊತೆ. ಯಾಕಂದರೆ ನಾವೆಲ್ಲ PGಲಿ ಇದ್ದಿದ್ದರಿಂದ ಅವ್ರ ಮನೆಯಿಂದ ಬರುವಾಗ ನಂಗೆ ಎಷ್ಟೊಂದು ಸಲ ಅವ್ರ ಮನೆ ಊಟ ಕೊಟ್ಟಿದ್ದಾರೆ. ಅಂದರೆ ನಾನ್ ವೆಜ್ ಆಗಿರ್ಬೋದು, ನಂಗೆ ತುಂಬ ಎಷ್ಟೊಂದು ಸಲ ಅಲ್ಲ, ರೆಗ್ಯುಲರ್ ಆಗಿ ಅವ್ರು ತುಂಬಾ ಸಲ ಕೊಟ್ಟಿದ್ದಾರೆ. ಇದೆಲ್ಲ ತುಂಬಾ ನೆನೆಸ್ಕೊಳ್ತೀನಿ, ಇವಾಗಲೂ ಕೂಡ ನಾನು ನೆನೆಸ್ಕೊಳ್ತೀನಿ. ಯಾಕಂದರೆ ಈ ಥರದ್ದೆಲ್ಲ ನಮ್ಗೆ ತುಂಬಾ ಇಷ್ಟ ಆಗ್ತಾಯಿತ್ತು. ಇವಾಗ ನಾನೇನು ಪೂಜಾ ಅಂತ ಹೇಳಿದೆ, ಅವಳು ಕೂಡ ಅಷ್ಟೇ ನಂಗೆ ತುಂಬ ಸಲ ಮನೆ ಊಟ ತಂದುಕೊಟ್ಟಿದ್ದಾಳೆ. ಈ ಥರ ತುಂಬಾ ಮೆಮೊರೀಸ್ ಎಲ್ಲ ಇದೆ.
ಆಮೇಲೆ ಆಫೀಸ್ ಜಾಯ್ನ್ ಆಗಿ ಒಂದು 5 ದಿನ ಬಿಟ್ಟು ನಾನು ಪಿ ಜಿಗೆ ಜಾಯ್ನ್ ಆದೆ. ಮತ್ತು ಪಿ ಜಿಗೆ ಹೋದ್ಮೇಲೆ ಹೆಂಗಪ್ಪ ಲೈಫ್ ಅಂದ್ಕೊಂಡೆ, ಬಿಕಾಸ್ ಅಲ್ಲೊಂಥರ ಬೇರೆಯವರೇ ಇರ್ತಾರಲ್ವ, ಏನು ನಮ್ಮ ಆಫೀಸವರೇ ಇರ್ತಾರೆ ಅಂತ ಯಾವ ಗ್ಯಾರಂಟಿ. ಪಿ ಜಿಗೆ ಹೋದಾಗ ಅಲ್ಲಿ ಎಂಟ್ರಿ ಆದಾಗ ನನಗೆ ಪಿ ಜಿ ಆಂಟಿ ನನ್ನ ರೂಮ್ಮೇಟ್ನ ಪರಿಚಯ ಮಾಡಿಕೊಟ್ರು. ಅವಳ ಹೆಸರು ಬಂದು ಅಕ್ಷತಾ ಅಂತ ಹೇಳಿಬಿಟ್ಟು. ಇನ್ನು ನಾವು ಹಾಗೆ ಮಾತಾಡ್ತಾ ಇಬ್ಬರು ಕೂಡ ಒಂದೇ ಕಡೆ ವರ್ಕ್ ಮಾಡ್ತಾ ಇದ್ದೀವಿ ಅನ್ನೋದು ಗೊತ್ತಾಯಿತು. ಬಟ್ ಇಬ್ಬರು ಮುಖ ನೋಡಿರಲಿಲ್ಲ. ರೂಮ್ ಬಟ್ ಬೇರೆ ಬೇರೆ ಕಡೆ ಇದ್ದಿದ್ದರಿಂದ, ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಇದ್ದಿದ್ದರಿಂದ ನಾನು ಅವಳನ್ನ 4 ಡೇಸ್ ಕೂಡ ನೋಡಿರಲಿಲ್ಲ. ಆಮೇಲೆ ಪಿ ಜಿಲಿ ಅವ್ರ ಪರಿಚಯ ಆದಮೇಲೆ ಅವಳು ಕೂಡ ತುಂಬಾ ಕ್ಲೋಸ್ ಆದಳು. ತುಂಬ ಅಂದರೆ ತುಂಬ ಕ್ಲೋಸ್ ಆದಳು. ಅವಳ ಬಗ್ಗೆ ಹೇಳಬೇಕು ಅಂದರೆ ತುಂಬಾ ಇದೆ ಹೇಳಲಿಕ್ಕೆ. ಅದರಲ್ಲಿ ನನಗೆ ಬ್ಯಾಂಗ್ಳೂರನ್ನು ಅರ್ಧ ಪರಿಚಯ ಮಾಡಿಕೊಟ್ಟಿದ್ದೆ ಅವಳು ಅಂತ ಹೇಳ್ಬೋದು. ನನಗೆ ಏನೂ ಗೊತ್ತಿರಲಿಲ್ಲ ಬ್ಯಾಂಗ್ಳೂರಲ್ಲಿ. ಇವನ್ ಏನು ಅಂದರೆ ಏನೂ ಗೊತ್ತಿರಲಿಲ್ಲ. ಡೈಲಿ ನಾನು ಪಿ ಜಿಯಿಂದ ಆಫೀಸಿಗೆ ಹೋಗುವಾಗಲೂ ಡೈಲಿ ಅವ್ರ ಜೊತೆ ಹೋಗ್ತಾಯಿದ್ದೆ. ಸ್ವಲ್ಪ ಟೈಮ್ ನಮಗೆ ದಾರಿ ಗೊತ್ತಾಗೋ ತನಕ, ಅಥವಾ ರೋಡ್ ಕ್ರಾಸ್ ಮಾಡೋದು ಎಷ್ಟು ಕಷ್ಟ ಆಯಿತು, ನಂಗೆ ತುಂಬಾ ಕಷ್ಟ ಆಗೋದು ರೋಡ್ ಕ್ರಾಸ್ ಮಾಡೋದೆಲ್ಲ. ಸೊ ಅವಾಗೆಲ್ಲ ತುಂಬಾ ಹೆಲ್ಪ್ ಮಾಡಿದ್ದಾರೆ. ಸೊ ಅವಳನ್ನ ಕೂಡ ತುಂಬಾ ನೆನೆಸ್ಕೊಳ್ತೀನಿ. ಆಗ್ತಾ ಇನ್ನು ಸ್ವಲ್ಪ ದಿನ ಆದಮೇಲೆ ನನಗೆ ಪ್ರಿಯಾಂಕಾ ಅಂತ ಹೇಳಿ ಒಬ್ಬರು ಫ್ರೆಂಡ್ ಆದರು. ಅಂದರೆ ಹೊಸದಾಗಿ ಜಾಯ್ನ್ ಆಗಿದ್ಲು. ನಾನು ಆದಮೇಲೆ ಸ್ವಲ್ಪ ದಿನ ಬಿಟ್ಟು ಅವಳು ಜಾಯ್ನ್ ಆಗಿದ್ದರಿಂದ, ನಮ್ಮ ಡಿಪಾರ್ಟ್ಮೆಂಟಿಗೆ ಜಾಯ್ನ್ ಆಗಿದ್ದರಿಂದ ನಾವಿಬ್ಬರು ಹೊಸೊಬ್ಬರು ಇದ್ದಿದ್ದರಿಂದ ಸ್ವಲ್ಪ ಜಾಸ್ತಿನೇ ಕ್ಲೋಸ್ ಆದ್ವಿ ಅಂತ ಹೇಳ್ಬೋದು. ಆ್ಯಂಡ್ ನಮ್ಮ ಪಕ್ಕದ ಪಿ ಜಿಯಲ್ಲೇ ಇದ್ದಿದ್ದವಳು. ಸೊ ಒಟ್ಟಿಗೆ ಹೋಗೋದು ಬರೋದು, ಈ ಥರ ಮಾತಾಡೋದು, ಆಫೀಸ್ ಬಗ್ಗೆ ಅಂದರೆ ಮಾತಾಡೋದು, ವರ್ಕ್ ಬಗ್ಗೆ ಇದೆಲ್ಲ ಇದ್ದಿದ್ದರಿಂದ ನಾವು ಸ್ವಲ್ಪ ಕ್ಲೋಸ್ ಆದ್ವಿ. ಅದಾದಮೇಲೆ ಸ್ವಲ್ಪ ದಿನ ಆದಮೇಲೆ ಇನ್ನೊಬ್ಬಳು ಪೂರ್ಣಿಮಾ ಅಂತ ಹೇಳಿ ಒಬ್ಬರು ಪರಿಚಯ ಆದಳು. ನಮ್ಮ ಕೊಡಗಿನವಳೆ. ಸೊ ಅವಳು ಕೂಡ ಜಾಸ್ತಿ ಬೇಗನೆ ಕ್ಲೋಸ್ ಆದಳು. ಸೊ ಇವಾಗ ನಾನು, ಅಕ್ಷತಾ ಮತ್ತು ಪೂರ್ಣಿಮಾ ಆ್ಯಂಡ್ ಪ್ರಿಯಾಂಕಾ ಒಟ್ಟಿಗೆ ಹೋಗೋದು ಬರೋದೆಲ್ಲ ಮಾಡ್ತಾಯಿದ್ವಿ. ನಾವು ಹಾಗೆ ಒಟ್ಟಿಗೆ ರೂಮ್ ಕೂಡ ಮಾಡಿಕೊಂಡು ಸ್ವಲ್ಪ ದಿನ ಇದ್ವಿ. ಅದಾದಮೇಲೆ ನಾವು ಮತ್ತೆ ಪ್ರಿಯಾಂಕಾ ಅನ್ನೋಳು ಮದುವೆ ಆದಮೇಲೆ ನಾವು ಮತ್ತೆ ಪಿ ಜಿಗೆ ಶಿಫ್ಟ್ ಆದ್ವಿ. ಆವಾಗ ಅಲ್ಲಿ ನಂಗೆ ಸಿಕ್ಕಿದ್ದು ಸುಚಿತ್ರ ಅಂತ ಹೇಳಿಬಿಟ್ಟು ಒಬ್ಬಳು ಫ್ರೆಂಡ್ ಅಂತಲೇ ಹೇಳ್ಬೋದು. ಅವಳ ಬಗ್ಗೆ ಅಂತ ಹೇಳಲಿಕ್ಕೆ ತುಂಬಾ ಇದೆ, ಹೇಳ್ತೀನಿ. ಯಾಕಂದರೆ ಇಲ್ಲಿ ಏನಾಯಿತು ಅಂದರೆ ನಮಗೆ 4 ಶೇರಿಂಗ್ ಇರಲಿಲ್ಲ. ಇಬ್ಬಿಬ್ಬರು ಒಂದೊಂದು ರೂಮಲ್ಲಿ ಇರೋದು ಅಂತ ಹೇಳಿ ಡಿಸೈಡ್ ಮಾಡಿದ್ವಿ. ನನ್ನ ರೂಮಲ್ಲಿ ಬಂದು ಪ್ರಿಯಾಂಕಾ ಮತ್ತು ನಾನು, ಇನ್ನೊಂದು ರೂಮಲ್ಲಿ ಅಕ್ಷತಾ, ಪೂರ್ಣಿಮಾ ಹಂಗೆ ಹೋದರು. ನನಗೇನಾಯಿತು ಅಂದರೆ 1 ತಿಂಗಳಾದಮೇಲೆ ಆ ಪ್ರಿಯಾಂಕಾ ಹೋದ್ಲು, ಪಿ ಜಿ ಬಿಟ್ಟು ಹೋದ್ಲು. ನಂಗೆ ಆವಾಗ ಏನೋ ಒಂಥರ ಲೋನ್ಲಿನೆಸ್ ಫೀಲ್ ಆಗ್ತಿತ್ತು. ತುಂಬಾ ಒಂಟಿತನ ಅನ್ನೋದು ತುಂಬ ಅಂದರೆ ತುಂಬ ಕಾಡ್ತಿತ್ತು. ಯಾಕಂದರೆ ಅಷ್ಟು ಟೈಮ್ ಒಟ್ಟಿಗೆ ಇದ್ದು ಬೇರೆ ಆದ್ವಲ್ಲ ಅಂತೇಳಿ ಇದಾಗ್ತಿತ್ತು. ಆವಾಗ ನನಗೆ ಪಕ್ಕದ ರೂಮಲ್ಲಿ ಇದ್ದಿದ್ದು ಅಂದರೆ ಸುಚಿತ್ರ ಅಂತ ಅವಳು ಫುಲ್ ನೇಮ್, ಅವಳನ್ನ ಸುಚಿ ಅಂತ ಕರಿತಾ ಇದ್ದಿದ್ದು. ಅವಳು ಪಕ್ಕದ ರೂಮಲ್ಲಿ ಇದ್ದರೂ ಕೂಡ ನಂಗೆ ತುಂಬಾ ಕ್ಲೋಸ್ ಆದಳು. ನಾನು ಯಾವಾಗಲೂ ನನ್ನ ರೂಮಿಗೆ ಅಂದರೆ ಆಫೀಸ್ ಬಿಟ್ಟು ನನ್ನ ರೂಮಿಗೆ ಬಂದಿದ್ದ ತಕ್ಷಣ ಡ್ರೆಸ್ ಚೇಂಜ್ ಮಾಡಿಬಿಟ್ಟು ಅವ್ರ ರೂಮಿಗೆ ಹೋಗ್ತಾಯಿದ್ದೆ. ಅವ್ರ ರೂಮಲ್ಲಿ ಹೋಗ್ಬಿಟ್ಟು ಅವ್ರ ರೂಮಲ್ಲೇ ಟಿ ವಿ ನೋಡ್ತಾಯಿದ್ದೆ. ಅವ್ರ ಬೆಡ್ ಮೇಲೆ ಮಲ್ಕೊಳ್ಳೋದಾಗಿರ್ಬೋದು, ಒಟ್ಟಿಗೆ ಊಟ ಮಾಡೋದಾಗಿರ್ಬೋದು, ಒಟ್ಟಿಗೆ ಔಟ್ಸೈಡ್ ಹೋಗೋದು, ತುಂಬ ಅಂದರೆ ತುಂಬಾ ಒಟ್ಟಿಗೆ ಟೈಮ್ ಕಳೆದಿದ್ದೀವಿ. ತುಂಬಾ ಮೆಮೊರೀಸ್ ಇದೆ ಅಂತಲೇ ಹೇಳ್ಬೋದು. ಇಷ್ಟೊಂದು ಸಲ ನಾವು ಪಿ ಜಿಲಿ ಊಟ ಸರಿಯಾಗಲ್ಲ ಅಂತ ಹೇಳ್ಬಿಟ್ಟು ಔಟ್ಸೈಡ್ ತಿಂತಾಯಿದ್ವಿ. ಒಟ್ಟಿಗೆ ಹೋಗಿ ಒಟ್ಟಿಗೆ ತಿಂತಾಯಿದ್ವಿ. ನನಗೆ ಜಾಸ್ತಿ ಮ್ಯಾಂಗ್ಳೂರ್ ರೆಸಿಪೀಸ್ ಎಲ್ಲ ಇಂಟ್ರಡ್ಯೂಸ್ ಮಾಡಿದ್ದೆ ಅವಳು ಅಂತ ಹೇಳ್ಬೋದು. ಫಿಶ್ ಈ ಥರದ್ದೆಲ್ಲ ಐಟಮ್ಸ್ ಎಲ್ಲ ತುಂಬಾ ಮ್ಯಾಂಗ್ಳೂರ್ ರೆಸಿಪೀಸ್ ಎಲ್ಲ ಇಂಟ್ರಡ್ಯೂಸ್ ಮಾಡಿದ್ಲು. ಇವನ್ ಅವಳು ಊರಿಗೆ ಹೋದಾಗ ಕೂಡ ಏನಾದರೂ ಮಾಡಿಸ್ಕೊಂಬರೋಳು. ಆ ಥರ ತುಂಬಾ ಚೆನ್ನಾಗಿ ಇತ್ತು ಅಂತ ಹೇಳ್ಬೋದು. ಆವಾಗ ಆ ಟೈಮ್ ನನಗೆ ಇವಾಗಲೂ ಬೇಕು ಅಂತ ಅನಿಸುತ್ತೆ. ಅಷ್ಟೊಂದು ಆ ಥರ ಫ್ರೆಂಡ್ಶಿಪ್ ನಂಗೆ ಆಮೇಲೆ ನಂಗೆ ಎಲ್ಲೂ ಸಿಗಲಿಲ್ಲ. ಇವಾಗ ನಂಗೆ ಯಾರು ಫ್ರೆಂಡ್ಸೇ ಇಲ್ಲ ಅಂತ ಹೇಳ್ಬೋದು. ಅಂದರೆ ಅಕ್ಕಪಕ್ಕದಲ್ಲಿ ನಾನು ಎಲ್ಲರೂ ಔಟ್ಸೈಡೆಲ್ಲ ಹೋಗಬೇಕು ಅಂದರೆ ನಂಗೆ ಯಾರು ಫ್ರೆಂಡ್ಸ್ ಸಿಗಲ್ಲ ಅಂತ ಹೇಳ್ಬೋದು. ಎಷ್ಟೊಂದು ಸಲ ನಮ್ಗೆ ಎಲ್ಲರೂ ಹೋಗಬೇಕು ಅಂತ ಹೇಳಿದಾಗ ನಂಗೆ ಯಾರು ಜೊತೆಗಿಲ್ಲ ಅಂತ ಹೇಳಿದಾಗ ಅವಳು ಬಂದಿದ್ದಾಳೆ. ಆ್ಯಂಡ್ ಇನ್ನೊಂದು ವಿಷಯ ಏನಂತ ಹೇಳಿದ್ರೆ, ನನ್ನ ಮದುವೆ ಟೈಮಲ್ಲಿ ನನಗೆ ಲಾಸ್ಟ್ ಮೂಮೆಂಟಲ್ಲಿ ತುಂಬ ಕಷ್ಟ ಆಗಿತ್ತು. ಅಂದರೆ ಶಾಪಿಂಗ್ ಮತ್ತು ನಾನು ಸ್ವಲ್ಪ ಹೇರ್ ಸ್ಟ್ರೈಟ್ನಿಂಗ್ ಎಲ್ಲ ಮಾಡಿಸ್ಬೇಕಾಗಿತ್ತು. ನಂಗೆ ಒಂದೇ ಸಂಡೇ ಉಳಿದಿದ್ದು. ಆ ಟೈಮಲ್ಲಿ ಏನಂತ ಹೇಳಿದ್ರೆ, ನಾನು ಹೇರ್ ಸ್ಟ್ರೈಟ್ನಿಂಗಿಗೆ ಹೋದಾಗ ಅವಳು ಅವಳು ಫ್ರೆಂಡ್ನ ಕರ್ಕೊಂಡು ಚಿಕ್ಕಪೇಟೆಗೆ ಹೋಗಿ ನನಗೋಸ್ಕರ ಶಾಪಿಂಗ್ ಮಾಡ್ಕೊಂಡು ಬಂದಿದ್ಲು. ಅಂದರೆ ನನಗಂದರೆ ಲೈಕ್ ಪೆಟಿಕೋಟ್ ಆಗಿರ್ಬೋದು, ನಾನು ತುಂಬ ಇನ್ನೊಂದು ಸ್ವಲ್ಪ ಸಣ್ಣ ಐಟಮ್ಸ್ ಎಲ್ಲ ತೊಗೊಂಡಿರಲಿಲ್ಲ. ಅಂಥದ್ದನ್ನೆಲ್ಲನೂ ನನಗೆ ಶಾಪಿಂಗ್ ಮಾಡ್ಕೊಂಡು ಬಂದು ಕೊಟ್ಟಿದ್ಲು. ಯಾರು ಆ ಥರ ಎಲ್ಲ ಮಾಡ್ತಾರಲ್ವ, ನಿಜವಾಗ್ಲೂ ಅದೆಲ್ಲ ತುಂಬಾ ನನಗೆ ಮೆಮೊರೀಸ್ ಅಂತಲೇ ಹೇಳ್ಬೋದು. ಮತ್ತು ನನಗೆ ಪಿ ಜಿನ ಬಿಟ್ಟು ಬರುವಾಗಲೂ ಅಷ್ಟೇ ತುಂಬಾ ಬೇಜಾರಾಗಿತ್ತು. ಪಿ ಜಿ ಬಿಟ್ಟು ಬರ್ತೀನಿ ಅಂತಲ್ಲ, ಅವಳನ್ನ ಬಿಟ್ಟು ಬರ್ತೀನಿ ಅಂತ ಹೇಳಿ ತುಂಬ ಅಂದರೆ ತುಂಬಾ ಸುಮಾರು ದಿನ ನಂಗೆ ತುಂಬಾ ಬೇಜಾರು ಅನ್ನಿಸ್ತಾ ಇತ್ತು. ಹಾಗೆ ನನ್ನ ಮದುವೆಗೆ ಕೂಡ ಅವಳು ಬಂದಿದ್ಲು. ಅವಳು ಅಂತಲ್ಲ, ಈಗ ನಾನು ಹೇಳಿದ್ದು ಆಫೀಸಿಂದ ಹೇಳಿದ್ನಲ್ಲ ನನ್ನ ಫ್ರೆಂಡ್ಸು, ಅವರಲ್ಲೊಂದು 10 ಮೆಂಬರ್ಸ್ ಏನೋ ನನ್ನ ಮದುವೆಗೆ ಕೂಡ ಬಂದಿದ್ದರು. ನಂಗೆ ತುಂಬಾ ಖುಷಿ ಅಂತಲೇ ಹೇಳ್ಬೋದು ನನ್ನ ಮದುವೆಗೆಲ್ಲ ಬಂದಿದ್ದು. ಬಟ್ ನಾನು ಯಾರ ಮದುವೆಗೂ ಹೋಗೋಕ್ಕಾಗಿರಲಿಲ್ಲ. ಅದರಿಂದ ಯಾರ ಮದುವೆಗೂ ಹೋಗಿರಲಿಲ್ಲ ನಾನು. ಈ ಸುಚಿ ಮದುವೆ ಟೈಮಲ್ಲಿ ನಂಗೆ ತುಂಬಾ ಆಸೆ ಇತ್ತು ಅವಳ ಮದುವೆಗೆ ಹೋಗಬೇಕು ಅಂತೇಳಿ. ಅವಳ ಮದುವೆ ಟೈಮಲ್ಲಿ ನಾವು ಹೋಗೋದಂತೆಲ್ಲ ಪ್ಲ್ಯಾನ್ ಆಗಿತ್ತು. ಬಟ್
ಆವಾಗ ಫೆಬ್ರವರಿಲಿ ಪುಲ್ವಾಮಾ ಅಟ್ಯಾಕ್ ಆಯ್ತಲ್ಲ, ಆ ಟೈಮಲ್ಲಿ ನಾನು ಆವಾಗ ಸಿಕಂದರಾಬಾದಲ್ಲಿ ಹಸ್ಬೆಂಡ್ ಜೊತೆ ಇದ್ದೆ. ಬಟ್ ಅವಾಗ ಬರಲಿಕ್ಕಾಗಲಿಲ್ಲ, ಹಸ್ಬೆಂಡಿಗೆ ಆವಾಗ ಲೀವ್ ಸಿಗಲಿಲ್ಲ. ಅವಾಗ ಒಂಥರ ಪೀಕ್ ಟೈಮ್ ಇದ್ದಿದ್ದರಿಂದ ಅವ್ರಿಗೆ ಲೀವ್ ಸಿಗಲಿಲ್ಲ. ಸೊ ಅವಾಗ ಬರಲಿಕ್ಕಾಗಿಲ್ಲ. ನಂಗೆ ನಿಜವಾಗ್ಲೂ ಬೇಜಾರಿದೆ, ಇವಾಗಲೂ ಕೂಡ ಅವಳು ಮದುವೆಗೆ ಹೋಗಲಿಲ್ಲ ಅಂತ ಹೇಳ್ಬಿಟ್ಟು. ಆಮೇಲೆ ನಾವು ಮೀಟ್ ಕೂಡ ಮಾಡೋಕ್ಕಾಗಿಲ್ಲ, ಯಾಕಂದರೆ ಅವಳು ಇವಾಗ ಕೂಡ ಲೈಕ್ ಮ್ಯಾಂಗ್ಳೂರ್ ಸೈಡೆಲ್ಲೋ ಇರೋದ್ರಿಂದ ಯಾವತ್ತೂ ಮೀಟ್ ಮಾಡೋಕ್ಕಾಗಿಲ್ಲ. ನೋಡೋಣ, ಲಕ್ಕಿದ್ರೆ ಯಾವಾಗಾದರೂ ಮತ್ತೆ ಮೀಟ್ ಮಾಡ್ತೀವಿ. ಇದಿಷ್ಟು ನನ್ನ ಲೈಕ್ ಫ್ರೆಂಡ್ಸ್ ಜರ್ನಿ ಅಂತಲೇ ಹೇಳ್ಬೋದು. ಆ್ಯಂಡ್ ನನ್ನ ಆಫೀಸ್ ಫ್ರೆಂಡ್ಸ್ ಎಲ್ಲ ಇವಾಗಲೂ ಕೂಡ ಕಾಂಟ್ಯಾಕ್ಟಲ್ಲಿದ್ದಾರೆ. ಆಫೀಸ್ ಆಗಿರ್ಬೋದು, PG ಎಲ್ಲರೂ ಕೂಡ ಕಾಂಟ್ಯಾಕ್ಟಲ್ಲಿದ್ದಾರೆ. ಸೊ ಅದೊಂದು ಖುಷಿ. ಏನಂತ ಹೇಳಿದ್ರೆ ಫ್ರೆಂಡ್ಸ್ ಅನ್ನೋದು ತುಂಬಾ ನಮ್ಮ ಲೈಫಲ್ಲಿ ತುಂಬಾ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು. ಯಾಕಂದರೆ ನಾವು ಎಷ್ಟೊಂದು ವಿಷಯನ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಕೂಡ ಶೇರ್ ಮಾಡ್ಕೊಳ್ಳೋಕೆ ಆಗ್ದಿರೋ ಅಂಥದ್ದನ್ನ ನಾವು ಅವ್ರ ಜೊತೆ ಶೇರ್ ಮಾಡ್ಕೊಂಡಿರ್ತೀವಿ. ನಾನು ಮಾಡ್ಕೊಂಡಿದ್ದೀನಿ, ಅದರಿಂದ ನಾನು ಹೇಳ್ತಾ ಇರೋದು. ನಾವು ಮನೇನ ಬಿಟ್ಟು ಬಂದಾಗ ನಮಗೊಂದು ಲೈಕ್ ಕರೆಕ್ಟಾಗಿರೋವಂಥ ಒಂದು ಇನ್ನೊಂದು ಮನೆ ಅಂತ ಹೇಳಿದ್ರೆ ಅದು PGನೇ ಆಗಿರುತ್ತೆ. ಸೊ ಆ ಮನೇಲಿ ನಮ್ಗೆ ಯಾರಾದರೂ ಒಬ್ಬರು ಪ್ರೀತಿ ತೋರಿಸೋರು ಇರ್ತಾರೆ ಅಂತ ಹೇಳಿದ್ರೆ ಅವ್ರು ನಮಗೆ ಬೆಸ್ಟ್ ಫ್ರೆಂಡ್ ಆಗಿರ್ತಾರೆ. ಸೊ ನಿಜವಾಗ್ಲೂ ಹೌದು, ನನಗಂತೂ ತುಂಬಾ ಕಲ್ತಿದ್ದೀನಿ ಇದನ್ನು ಅಂತ ಹೇಳ್ಬೋದು ನಾನು. ಬಟ್ ಇವಾಗ ಇಲ್ಲಿ ಯಾರನ್ನೂ ನಾನು ಅಷ್ಟಾಗಿ ಫ್ರೆಂಡ್ಸ್ ಮಾಡ್ಕೊಂಡಿಲ್ಲ. ಹಾಗಂತ ನಾನು ಜಾಸ್ತಿ ಯಾರ ಜೊತೆ ಕ್ಲೋಸ್ ಆಗೋಕ್ಕೆ ಹೋಗಲ್ಲ. ಹಾಗೆ ಇವಾಗ ಊರಲ್ಲಿದ್ದಾಗಾದರೆ ಅಕ್ಕಪಕ್ಕದ ಮನೆಯವ್ರ ಜೊತೆಲ್ಲ ಕ್ಲೋಸ್ ಆಗೇ ಇದ್ದೆ, ಅದು ಬೇರೆ ವಿಷಯ. ಬಟ್ ಇಲ್ಲಿ ಬಂದು ನಾನು ಯಾರ ಜೊತೆ ಅಷ್ಟು ಕ್ಲೋಸ್ ಆಗಿಲ್ಲ. ಓಕೆ, ಇದಿಷ್ಟು ನನ್ನ ಫ್ರೆಂಡ್ಸ್ ಬಗ್ಗೆ ನಾನು ಮಾತಾಡಬೇಕು ಅಂತ ಅಂದ್ಕೊಂಡಿದ್ದು. ಅದು ನಾನು ಏನು ಡೀಪಾಗಿ ಏನು ಹೇಳಿಲ್ಲ, ಸ್ವಲ್ಪ ಲೈಕ್ ಮೇಲೆ ಹೇಳಿದ್ದೀನಿ ಅಷ್ಟೇ. ನೋಡೋಣ ಮುಂದೆ ಯಾವತ್ತಾದರೂ ಇದ್ರ ಬಗ್ಗೆ ನಾನು ಫುಲ್ ವೀಡಿಯೋ ಮಾಡಿ ಹಾಕಕ್ಕೆ ಟ್ರೈ ಮಾಡ್ತೀನಿ. ಓಕೆ, ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತೀನಿ. ಎಲ್ಲರಿಗೂ ಇವತ್ತಿನ ನನ್ನ ಒಂದು ರೆಸಿಪಿ ಮತ್ತು ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಆದಷ್ಟು ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ. ಫಸ್ಟ್ ಟೈಮ್ ಯಾರಾದರೂ ನನ್ನ ವೀಡಿಯೋನ ನೋಡ್ತಾ ಇದ್ದರೆ ದಯವಿಟ್ಟು ಲೈಕ್ ಮಾಡಿ. ಅದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದೇ ನನ್ನ ವೀಡಿಯೋನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳಿ ಕೇಳ್ಕೊಳ್ತೀನಿ. ಮತ್ತು ನಾನು ಇನ್ನೊಂದು ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ನಾಡ ಸ್ವಪ್ನ ಲೋಕ.